ಭಾರತೀಯ ಜನತಾ ಪಾರ್ಟಿ ವತಿಯಿಂದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ. ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 6ನೇ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾದ ಉಳ್ಳಹಳ್ಳಿ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರು ಜಯನಗರ ಶಾಸಕ ಸಿಕೆ ರಾಮ್ ಮೂರ್ತಿ ಹಾಗೂ ಬಿಜೆಪಿ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಅವರು ಉದ್ಘಾಟಿಸಿದರು. ಬಿಜೆಪಿ ಪಕ್ಷದ ಮುಖಂಡರೆಲ್ಲ ಸೇರಿ ವಾಜಪೇಯಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ರಕ್ತದಾನ ಶಿಬಿರದಲ್ಲಿ 120ಕ್ಕೂ ಹೆಚ್ಚು ಯುವಕರು ಹಾಗೂ ಮಹಿಳೆಯರು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಎಲ್.ಕೆ. ಅಡ್ವಾಣಿಯವರ ಕಾಲದಿಂದಲೂ ಬಿಜೆಪಿ ಪಕ್ಷಕ್ಕೆ ದುಡಿದ ಹಿರಿಯ ನಾಯಕರು, ಮುಖಂಡರನ್ನ ಗುರುತಿಸಿ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಹಾಗೆಯೇ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾದ ಉಳ್ಳಹಳ್ಳಿ ಶ್ರೀನಿವಾಸ್ ಹಾಗೂ ಮುಖಂಡರು ಹಣ್ಣು, ಬ್ರೆಡ್ ನೀಡುವ ಮೂಲಕ ಅವರ ಆರೋಗ್ಯ ಹಾಗೂ ಯೋಗಕ್ಷೇಮವನ್ನ ವಿಚಾರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣ, ಮುರಳಿ ಕೃಷ್ಣ, ಬಳ್ಳೂರು ಪೂರ್ಣಿಮಾ, ಮಧುಕುಮಾರ್, ಚಂದಾಪುರ, ಕೃಷ್ಣರೆಡ್ಡಿ, ಹಿರಿಯ ಮುಖಂಡರಾದ ಜಿಂಕ್ ನಾಗರಾಜು, ಚಂದಾಪುರ, ಮರಿಯಪ್ಪ, ಒಣಕನಹಳ್ಳಿ, ಮೋಹನ್ ರೆಡ್ಡಿ, ಗೇಟಿನಾಗನಬೆಳೆ, ರಾಮಕೃಷ್ಣ, ಇಡ್ಲವಾಡಿ, ಅಶೋಕ್ ರೆಡ್ಡಿ, ಆನೇಕಲ್ ಪುರಸಭಾ ಸದಸ್ಯರಾದ ಸುರೇಶ್ ಬಾಬು, ಜಗದೀಶ್, ಕರ್ಪೂರ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಮ್ಮರಾಜುಗೌಡ, ಮಾರ್ಕೆಟ್ ಚಂದ್ರಪ್ಪ, ನಾಗನಾಯಕನಹಳ್ಳಿ, ಹರೀಶ್ ಮೋರ್ಯ, ಪ್ರಕಾಶ್, ಮುರಳಿ, ಲಕ್ಷ್ಮೀಪತಿ, ಕೆಎಸ್ಆರ್ಟಿಸಿ ಯುವ ಮುಖಂಡ ಆನಂದ್ ಮತ್ತು ಗಣೇಶ್ ಶ್ರೀನಾಗ್, ಬೆಂಕಿ ಗಣೇಶ್, ಎಸ್ವಿ ರಾಘವೇಂದ್ರ, ಕಪಡ್ ನಾರಾಯಣಸ್ವಾಮಿ, ಸಿಕೆ ಸತ್ಯನಾಥ್, ಪುರುಷೋತ್ತಮ್, ರಂಗಸ್ವಾಮಿ, ನಗರಸಭಾ ಸದಸ್ಯರು ಹೆಬ್ಬಗೋಡ್ಗಿ, ನಾರಾಯಣಸ್ವಾಮಿ, ಸಿಡಿ ಹೊಸಕೋಟೆ, ಶ್ರೀರಾಮ್, ಮುತ್ತೂರು, ನಾರಾಯಣಪ್ಪ ಹಾಗೂ ಯುವ ಕಾರ್ಯಕರ್ತರು, ಹಿರಿಯ ಮುಖಂಡರು, ಕಲಾವತಿ, ದಿವ್ಯಾ, ಅನುಷಾ ಹಾಗೂ ಮಹಿಳಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾಜಿ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಅಜಾತ ಶತ್ರು ಅಂತಲೇ ಬಿದ್ದು ಬಂದಿರೋವಂಥದ್ದು. ಅವರಿಗೆ ಇವತ್ತಿನ ದಿನ 101ನೇ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಆನೇಕಲ್ ಪಟ್ಟಣದಲ್ಲಿ ಶ್ರೀರಾಮ ಕುಟೀರದಲ್ಲಿ ರಕ್ತದಾನ ಶಿಬಿರ
ಮತ್ತು ಆನೇಕಲ್ನ ನಗರದ ಸಾರ್ವಜನಿಕ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಅಂದರೆ ನಮ್ಮ ಗರ್ಭಿಣಿ ಸ್ತ್ರೀಯರು, ಮಕ್ಕಳು ಮತ್ತು ಅವ್ರನ್ನೆಲ್ಲ ಭೇಟಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಒಂದು ಹಣ್ಣು ಹಂಪಲನ್ನು ವಿತರಿಸಿ ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ನಾವೆಲ್ಲ ಆಸ್ಪತ್ರೆಗೆ ಬಂದಿದ್ದೀವಿ. ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಸಹ ಭೇಟಿ ನೀಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಏನು ನಮ್ಮ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಕಾರ್ಯವೈಖರಿಯನ್ನು, ಅವರ ಮಾರ್ಗದರ್ಶನವನ್ನು ನಾವೆಲ್ಲ ನೆನೆದು ಈ ಸಣ್ಣ ಪುಟ್ಟ ಸೇವೆ ಮಾಡಲಿಕ್ಕೆ ನಮಗೆ ಅವ್ರ ಮಾರ್ಗದರ್ಶನವೇ ಮುಖ್ಯ ಅಂತ ಹೇಳ್ತಾ, ಮತ್ತು ಅವ್ರಿಗೆ ಆ ಭಗವಂತ ಶಾಂತಿ ಅಲ್ಲಿ ಎಲ್ಲಿ ನಮ್ಮ ವಾಜಪೇಯಿಯವರು ಮತ್ತು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗಬೇಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಒಂದಷ್ಟು ಅವರ ನೆನಪನ್ನು ಉಳಿಸುವಂಥ ಕೆಲಸ ಆನೇಕಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು, ಜನಪ್ರತಿನಿಧಿಗಳು ಎಲ್ಲ ಒಟ್ಟಾಗಿ ಸೇರಿ ಮಾಡುತ್ತೀವಿ ಅಂತ ಈ ಮಾತನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅಟಲ್ ವಾಜಪೇಯಿಯವರ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಎಲ್ಲ ಕೈಯನ್ನು ಜೋಡಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಶ್ರದ್ಧೆಯ ಅಟಲ್ಜಿ ಅವರ 101ನೇ ಹುಟ್ಟುಹಬ್ಬ. ಇದಕ್ಕೆ ಮೊದಲನೇದಾಗಿ ಇವತ್ತು ನಾವು ಬೆಳಗ್ಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ. ಒಂದು ಸಂತೋಷ ಏನಂದರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಹಿರಿಯರು, ಪೂರ್ವಜರು ಲಕ್ಷಾಂತರ ಮಂದಿ ಬಲಿದಾನ ಕೊಟ್ಟು, ರಕ್ತ ಕೊಟ್ಟು ಸ್ವಾತಂತ್ರ್ಯ ತಗೊಂಡು ಕೊಟ್ಟಿದ್ರು ನಮಗೆ. ಈ ರಕ್ತದಾನ ಶಿಬಿರದ ಮೂಲಕ ನಮಗೆ ಒಂದೊಂದು ಯೂನಿಟ್ ರಕ್ತ ಕೊಡುವಂಥ ಸೌಭಾಗ್ಯ ನಮಗೆ ಸಿಕ್ತು ಇವತ್ತು. ಹಾಗಾಗಿ ಭಾಳ ಸಂತೋಷ ಆಗ್ತಾ ಇವತ್ತು ನಮ್ಮ ಜೊತೆ ಕೈ ಜೋಡಿಸೋಂಥ ಎಲ್ರಿಗೂ ಧನ್ಯವಾದಗಳನ್ನ ಕೋರ್ತಾ, ಹಾಗೆ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಏನಕ್ಕೆ ವಿತರಣೆ ಮಾಡಿದ್ದೀವಿ ಅಂದರೆ, ಈ ದಿನ ಭಾಳಷ್ಟು ಮಕ್ಕಳು ಪೌಷ್ಟಿಕಾಂಶ ಕೊರತೆ, ಹೆಣ್ಮಕ್ಳಿಗೆ ಪೌಷ್ಟಿಕಾಂಶ ಕೊರತೆ ಇದೆಲ್ಲ ಇದೆ. ಇನ್ನೊಂದು ಮನವಿ ಇದು ಮುಖಾಂತರ ಏನಂದರೆ, ಈ ಸರ್ಕಾರಿ ಆಸ್ಪತ್ರೆಯನ್ನು ಇನ್ನೂ ಉತ್ತಮ ದರ್ಜೆಗೆ, ಇನ್ನೂ ಮೇಲ್ದರ್ಜೆಗೆ ಏರಿಸಬೇಕು ಅಂತ ನಾನು ಸಂಬಂಧಪಟ್ಟರಲ್ಲಿ ಹಾಗೆ ವೈದ್ಯಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರತಿನಿಧಿಗಳು, ನಮ್ಮ ನಾಯಕರುಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗಾಗಿ ಇವತ್ತೊಂದು ಈ ಸುದಿನದ ದಿವಸ ನಾವು ಅವ್ರ ಹೆಸರಲ್ಲಿ, ಆ ಹೆಸರಿಗೆ ಅಟಲ್ಜಿ ಅವ್ರ ಹೆಸರಿಗೆ ಎಷ್ಟು ಶಕ್ತಿ ಅಂದರೆ, ಆ ಹೆಸರಲ್ಲಿ ಎಷ್ಟೋ ಜನ ಇವತ್ತು ಪ್ರಧಾನಮಂತ್ರಿ ತನಕ ಹೊಟ್ಬಿಟ್ರು. ಆ ಹೆಸರಿಗೆ ಅಷ್ಟು ಅದ್ಭುತವಾದ ಅಯಸ್ಕಾಂತ ಶಕ್ತಿ ಇದೆ ಅದಕ್ಕೆ. ಹಾಗಾಗಿ ಆ ಮಹಾಚೇತನಕ್ಕೆ ಇನ್ನೊಂದು ಬಾರಿ ನಮಿಸುತ್ತಾ ನಾವೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇವೆ. ನೆಚ್ಚಿನ ನಾಯಕರು, ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಉಲ್ಲಳ್ಳಿ ಶ್ರೀನಿವಾಸರವರ ನೇತೃತ್ವದಲ್ಲಿ ನಮ್ಮೆಲ್ಲ ಯುವಕರ ಒಂದು ತಂಡದ ವತಿಯಿಂದ ವಿಶೇಷವಾದಂಥ ರಕ್ತದಾನ ಶಿಬಿರವನ್ನು ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು, ಭಾರತ ರತ್ನ ಅಟಲ್ಜಿಯವರ ಈ ಹುಟ್ಟಿದ ದಿನದಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಜೊತೆಗೆ ಆನೇಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರರೋಗಿ ಮತ್ತು ಹೊರರೋಗಿಗಳಿಗೆ ಹಣ್ಣು ಹಂಪಲು ನೀಡುವಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಯುವಕರು ಮತ್ತು ವಿಶೇಷವಾಗಿ ಮಾತೆಯರು ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮಾನ್ಯ ಅಟಲ್ಜಿ ಅವರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲ ಕಾರ್ಯಕರ್ತರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಭಾರತ ಕಂಡ ಮಹಾನ್ ನಾಯಕ, ನಮ್ಮ ಮಾಜಿ ಪ್ರಧಾನಿಗಳಾದಂಥ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ದಿನ ಅವರ ನೆನಪನ್ನು ನಾವು ಯಾವ ರೀತಿಯಾದರೂ ಅವರ ಋಣ ತೀರಿಸಲಿಕ್ಕೆ ಯಾವ ಯೋಚನೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಉಲ್ಲಳ್ಳಿ ಶ್ರೀನಿವಾಸರವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಈಗಾಗಲೇ ಹಲವಾರು ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರ್ತಾ ಇದ್ದಾರೆ. ಏನು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಹೇಳೋದಾದರೆ, ನಾನು 2-3 ದಿನದಿಂದ ವಿಜಯವಾಡ, ಹೈದ್ರಾಬಾದ್ ಇದೆಲ್ಲ ಹೋಗಿ ಬಂದೆ. ಆ ರಸ್ತೆಗಳನ್ನು ನೋಡಿದ್ರೆ ನನಗೆ ಜ್ಞಾಪಕ ಬರ್ತಾ ಇದ್ದಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು. ಅವರ ಯೋಚನೆ ಆ ಕಾಲಕ್ಕೇ ಚತುಷ್ಪಥ ರಸ್ತೆಗಳನ್ನು ಮಾಡಿ ನಮ್ಮ ಸಾಗಾಣಿಕೆಯನ್ನು ಯಾವ ರೀತಿ ಸರಳ ಮಾಡಬೇಕು, ಈ ಜನರಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋ ಒಂದು ಯೋಚನೆ ನಮ್ಮ ಮಹಾನ್ ನಾಯಕರು ಮಾಡಿದಾರಲ್ಲ, ಅವ್ರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರತಿ ಹಳ್ಳಿಯಲ್ಲೂ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಥರ ವ್ಯಕ್ತಿಗಳು ಹುಟ್ಟಲಿ,
ದೇಶ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಜನತೆಗೆ ತಿಳಿಸ್ತಾ ಇದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮನ ವರ್ಷನೂ ಉಳ್ಳಳ್ಳಿ ಶ್ರೀನಿವಾಸಣ್ಣವರು ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ತುಂಬ ಬೆಂಬಲವಾಗಿ ನಿಂತ್ಕೋಬೇಕು. ಯಾರೇ ಆಗಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಅವ್ರಿಗೆಲ್ಲ ನಾವು ಸಾಥ್ ಕೊಡಬೇಕು. ಅವರು ಕಾರ್ಯಕ್ರಮ ಮಾಡೋದಕ್ಕೆ ದುಡ್ಡು ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರ ಜೊತೆ ನಿಂತು ನಾವು ಒಂದು ಅಳಿಲು ಸೇವೆ ಮಾಡಬೇಕು ಅಂತೇಳಿ, ಮತ್ತು ನಾವು ಕೂಡ ಒಂದು ವಾಜಪೇಯಿಯವರ ಒಂದು ನೇತೃತ್ವದಲ್ಲಿ ನಾವು ಅಲ್ಲಲ್ಲಿ ಸಣ್ಣ ಪುಟ್ಟ ಒಂದು ಕೈಲಾದಂತಹ ಸಹಾಯಗಳು ಮಾಡ್ಕೊತು ಬರ್ತಾ ಇರಬೇಕು. ಆಮೇಲೆ ನಾವು ಎಲ್ಲರೂ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರೂ ಒಂದು ಅಣ್ಣ ತಮ್ಮಂದರು ಅಕ್ಕ ತಂಗಿರ ಥರ ಬೆಳೆದು ಅವ್ರಿಗೆಲ್ರಿಗೂ ಸಹಕಾರ ಸಮಯ ಕೊಟ್ಟರೆ ಈ ಸಾರಿ ಒಂದು ಏನು ಚುನಾವಣೆ ಬರುತ್ತೋ ಆ ಚುನಾವಣೆಯಲ್ಲಿ ನಮ್ಮದೇ ಒಂದು ಪಕ್ಷ ಇವತ್ತು ಬರುತ್ತೆ, ಶಾಸಕರಾಗಿ ನಾವು ಗೆಲ್ಲಿಸ್ಕೊಳ್ತೀವಿ. ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಒಂದು ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಇವತ್ತೇನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ಅಜಾತಶತ್ರು, ಧೀಮಂತ ನಾಯಕರಾದಂತಹ ಮತ್ತು ನಮ್ಮಂಥ ಯುವಕರಿಗೆ ಕಣ್ಮಣಿಯಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ಉಳ್ಳಳ್ಳಿ ಶ್ರೀನಿವಾಸರವರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಾಮಾಜಿಕವಾಗಿ ಮತ್ತು ಕಳಕಳಿಯಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮದ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಮತ್ತು ಬಡ ರೋಗಿಗಳಿಗೆ ಇವತ್ತು ಏನು ಕರೋನಾ ಬಂದ ಆದಮೇಲೆ ಸುಮಾರು ಬೇರೆ ಬೇರೆ ರೀತಿಯಂತಹ ಆರೋಗ್ಯದ ಸಮಸ್ಯೆಗಳು ಬರ್ತಾಯಿದೆ. ಮತ್ತು ಈಗ ಚಳಿಗಾಲ ಹೆಚ್ಚಾಗಿರೋದ್ರಿಂದ ರಕ್ತದ ಅವಶ್ಯಕತೆ ಹೆಚ್ಚಿದೆ ಅಂತ ಹೇಳ್ಬಿಟ್ಟು ನಮಗೆ ರಾಷ್ಟ್ರೋತ್ಥಾನದಿಂದ ಕೂಡ ವಿಚಾರವನ್ನು ಮೂಡಿಸಿದರು. ಆ ಒಂದು ದೃಷ್ಟಿಯಿಂದನೂ ಸಾರ್ವಜನಿಕರು ಒಳ್ಳೆಯದಾಗಬೇಕು ಅಂತೇಳಿ ಶ್ರೀನಿವಾಸ್ ಅವ್ರ ಹತ್ರ ಚರ್ಚೆ ಮಾಡಿದಾಗ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನಾಚರಣೆ ದಿವಸ ಈ ಒಂದು ರಕ್ತ ಶಿಬಿರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿದರು. ಅದೇ ರೀತಿ ಇವತ್ತು 102 ಜನ ಬಂದು ಇವತ್ತು ರಕ್ತದಾನವನ್ನು ಕೊಟ್ಟು ತುಂಬ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಸಂಪೂರ್ಣವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂತಹ CK ರಾಮಮೂರ್ತಿಯವರು ಹಾಗೂ ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ SRT ಅಶೋಕ್ರವರು ಬಂದು ಉದ್ಘಾಟನೆಯನ್ನು ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ಮತ್ತು ಈಗ ಏನು ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಏನು ಗರ್ಭಿಣಿ ಸ್ತ್ರೀಯರು ಇದ್ದರು ಅಂಥವ್ರಿಗೆ ಒಂದಷ್ಟು ಹಣ್ಣು ಹಂಪಲುಗಳು, ಬ್ರೆಡ್ಡು ಇದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಕೊಡಬೇಕು ಅಂತ ಹೇಳಿದರು. ಅದನ್ನೆಲ್ಲ ಮಾತಾಡಿ ಒಂದು ತಂಡ ಇವತ್ತು ಬಂದು ಅವ್ರಿಗೂ ಕೂಡ ಹಣ್ಣು ಹಂಪಲುಗಳನ್ನೆಲ್ಲ ನಮ್ಮ ಶ್ರೀನಿವಾಸ್ ಅವರ ಮುಖಾಂತರ, ನಮ್ಮ ಮಹಿಳಾ ಮೋರ್ಚಾಳ ಮುಖಾಂತರ ಎಲ್ಲ ಬಂದು ಅವ್ರಿಗೆ ವ್ಯವಸ್ಥಿತವಾಗಿ ಕೊಟ್ಟಿದ್ದೀವಿ. ಈ ರೀತಿಯ ಒಂದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಅವರು ಸಂಪೂರ್ಣವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ನಾನು ಉಳ್ಳಳ್ಳಿ ಶ್ರೀನಿವಾಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ನಮ್ಮ ಆನೇಕಲ್ ತಾಲೂಕಲ್ಲಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇನ್ನೊಂದಷ್ಟು ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಮಾಡೋದು ವಿಚಾರವಾಗಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಇನ್ನಷ್ಟು ಸಂಘಟನೆಯನ್ನು ಗಟ್ಟಿ ಮಾಡೋ ಉದ್ದೇಶದಿಂದ ಇದೊಂದು ದಾರಿದೀಪ ಆಗಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನು 2 ದಿವಸದಿಂದ ನಾವು ಶ್ರೀನಿವಾಸ್ ಅವ್ರ ಜೊತೆಲಿ ಎಲ್ಲ ಚರ್ಚೆ ಮಾಡಿದರೆ ಪೂರ್ವಭಾವಿ ಸಭೆಯಾಗಿ ಚರ್ಚೆ ಮಾಡಿದಾಗ ಅವರೊಂದು ನಮಗೆ ವಿಚಾರವನ್ನು ಮೂಡಿಸಿದ್ರು. ಏನು ವಾಜಪೇಯಿ ಕಾಲದಿಂದ ಮತ್ತು ಅಡ್ವಾಣಿಯವ್ರ ಕಾಲದಿಂದ ಒಂದಷ್ಟು ಹಿರಿಯರು ಪಾರ್ಟಿ ಪಕ್ಷವನ್ನು ಕಟ್ಟಬೇಕು ಅಂದರೆ ಸತತವಾಗಿ ಕಷ್ಟಪಡ್ಕೊಂಡ್ಬಂದಿದ್ದಾರೆ. ಅಂಥವರೆಲ್ಲ ಈಗ ನಾವು ಯಾರೂ ಗುರುಸ್ತಾ ಇಲ್ಲ, ತುಂಬ ಜನನ ಅಂಥವ್ರದ್ದು ಒಂದಷ್ಟು ಜನನ ಗುರುತಿಸಿ ಪಟ್ಟಿ ಮಾಡಿ ಅವರಿಗೆ ಜಿಲ್ಲಾಧ್ಯಕ್ಷರು ಮತ್ತು ಶ್ರೀನಿವಾಸ್ ಅವರೆಲ್ಲ ಸೇರಿ ಒಂದು ಸನ್ಮಾನವನ್ನು ಮಾಡೋಣ. ಅವ್ರಿಗೂ ನಮ್ಮಂಥ ಯುವಕರಿಗೆ ಒಂದು ಅನುಭವವನ್ನು ನೀಡಲಿ, ಅವರ ಸೇವೆ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಹೇಳಿದರು. ಅದೇ ಮುಖಾಂತರ ಇವತ್ತು ಕೂಡ ಒಂದು ಸುಮಾರು ನಮ್ಮ ಆನೇಕಲ್ ಟೌನು ಕಸ್ಬಾಯಿಂದ 30 ಜನ ಹಿರಿಯ ಕಾರ್ಯಕರ್ತರು ಯಾರಿದ್ದರು ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದು ನಿಜವಾಗ್ಲೂ ಇವತ್ತು ನಮ್ಮ ವಾಜಪೇಯಿ ಅವರು ಹುಟ್ಟಿದಬ್ಬ ಮಾಡಿದ್ದಕ್ಕೆ ಅರ್ಥಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.